ಸ್ನೇಹಿತರೆ, ಈಗ ವಿಶೇಷವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷ ದಿನ ಆಚರಣೆ ಮಾಡುವಂಥ ಅಪರ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಪರ ಏಕಾದಶಿ ಇದೇ 13ನೇ ತಾರೀಕು ಮೇ 13 ಬುಧವಾರ ದಿವಸ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಅಂದು ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜೆ ಮಾಡ್ತಾರೆ. ಅಂದರೆ ಈ ಏಕಾದಶಿಗೆ ವಿಷ್ಣುವಿನ ರೂಪವಾದಂಥ ತ್ರಿವಿಕ್ರಮ ರೂಪವನ್ನು ಅಧಿದೈವತವನ್ನಾಗಿ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ಈ ಏಕಾದಶಿಗೆ ಬಹಳನೇ ಮಹತ್ವದ. ಇದನ್ನು ಮಹಾರಾಷ್ಟ್ರದಲ್ಲಿ ವೈಶಾಖವಾಡಿ ಏಕಾದಶಿ ಅಂಥೇಳಿ ಕೂಡ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ವಾಮನ ರೂಪವನ್ನು ಪೂಜೆಯನ್ನು ಮಾಡಿ, ವಿಶೇಷವಾಗಿ ವಾಮನ ರೂಪವನ್ನು ಪೂಜೆಯನ್ನು ಮಾಡೋದರಿಂದ ಧನ ಸಂಪತ್ತು ಆಯುಷ್ಯ ಸಿಗ್ತದಂಥೇಳಿ ವಾಮನ ರೂಪಕ್ಕೆ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಕೂಡ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಇದನ್ನು ಭದ್ರಕಾಳಿ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಭದ್ರಕಾಳಿ ಈ ಏಕಾದಶಿ ದಿನ ರೂಪವನ್ನು ತಾಳಿದ್ರಿಂದ ಭದ್ರಕಾಳಿ ಜಯಂತಿ ಅಂಥೇಳಿ ಕೂಡ ಆಚರಣೆಯನ್ನು ಮಾಡ್ತಾರೆ. ಈ ಏಕಾದಶಿ ಅತ್ಯಂತ ವಿಶೇಷವಾಗಿರುವಂಥ ಏಕಾದಶಿ ಅಂಥೇಳಿ ಕರೆಸ್ಕೊಳ್ತದೆ. ಅಲ್ಲಿ ಭದ್ರಕಾಳಿ ಜಯಂತಿ ಅಂಥೇಳಿ ಆಚರಣೆಯನ್ನು ಮಾಡಿ ದೇವಿಗೆ ನಾನಾ ಥರದ ಪೂಜೆ ಪುನಸ್ಕಾರವನ್ನು ಮಾಡಿ ಆ ದಿನ ಪೂರ್ಣ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಇನ್ನು ಒರಿಸ್ಸಾದಲ್ಲಿ ಜಲಕ್ರೀಡಾ ಏಕಾದಶಿ ಅಂಥೇಳಿ ಕರೆದು ಆಚರಣೆಯನ್ನು ಮಾಡ್ತಾರೆ. ಅಲ್ಲಿರುವಂಥ ಭಗವಂತನಾದಂಥ ಜಗನ್ನಾಥಪುರಿಯಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಇರ್ತದೆ. ಹೀಗಾಗಿ ಈ ಏಕಾದಶಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಶೇಷ ಮಹತ್ವ ಏಕಾದಶಿ ಅಂಥೇಳಿ ಕರೆಸ್ಕೊಳ್ತದೆ. ಇನ್ನು ಪ್ರತಿಯೊಂದು ಏಕಾದಶಿಗೂ ಮಹತ್ವ ಇರೋ ಹಾಗೆ ಈ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೂ ಒಂದು ಮಹತ್ವದ. ಈ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ನಿಮ್ಮ ಪೂರ್ವಜರಲ್ಲಿ ಅಥವಾ ನಮ್ಮ ಪೂರ್ವಜರದಲ್ಲಿ ಯಾರಾದರೂ ಪಿಶಾಚಿ ರೂಪದಿಂದ ಬಳಲ್ತಾ ಇದ್ದರೆ ಅಥವಾ ನರಕದಲ್ಲಿ ನರಳಾಡ್ತಾ ಇದ್ದರೆ ಅವರಿಗೆ ಮೋಕ್ಷವನ್ನು ಕರುಣಿಸ್ತದಂತ. ನಾವು ಮಾಡುವ ಏಕಾದಶಿಯ ಫಲವಾಗಿ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂದರೆ ನರಕ ಆಗಿರ್ಬೋದು ಅಥವಾ ಪಿಶಾಚಿ ರೂಪ ಆಗಿರ್ಬೋದು. ಈ ಏಕಾದಶಿ ದಿವಸ ಭಗವಂತನನ್ನು ಉಪವಾಸ ಮಾಡಿ ಅನನ್ಯ ರೀತಿಯಲ್ಲಿ ಬೇಡಿಕೊಂಡಾಗ ನಮ್ಮ ಪೂರ್ವಜರಿಗೆ ಮೋಕ್ಷ ಮಾರ್ಗ ದೊರೀತದೆ. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಬರೋ ಹಾಗೆ ಶ್ರೀಕೃಷ್ಣ ದೇವರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ ಈ ವೈಶಾಖ ಮಾಸದ ಏಕಾದಶಿ ಕುರಿತು. ಹಿಂದೆ ಧರ್ಮನಿಷ್ಠನಾದಂಥ ಮಹಿಧ್ವಜನೆಂಬ ರಾಜ ಇದ್ದ. ಆತನಿಗೆ ವಜ್ರಧ್ವಜನೆಂಬ ದುಷ್ಟ ವಂಚಕನೆನಿಸಿದಂಥ ತಮ್ಮ ಇರ್ತಾನೆ. ದುಷ್ಟನಾದಂಥ ವಜ್ರಧ್ವಜನಿಗೆ ಅಣ್ಣ ಧರ್ಮಿಷ್ಠನಾದಂಥ ಮಹಿಧ್ವಜನನ್ನು ಕಂಡ್ರೆ ಅವನಿಗೆ ಯಾವತ್ತೂ ಆಗ್ತಿರೋದಿಲ್ಲ. ಏನಾದರೂ ಮಾಡಿ ಅವನನ್ನು ಜಗಳ ಮಾಡಬೇಕು, ಏನಾದರೂ ಮಾಡಿ ಅವನಿಗೆ ಕೆಟ್ಟದ್ದನ್ನು ಮಾಡಬೇಕು. ಹೀಗಾಗಿ ಒಂದು ದಿವಸ ಏನು ಮಾಡ್ತಾನೆ, ಅಣ್ಣನನ್ನು ಕೊಂದು ಒಂದು ಅಶ್ವತ್ಥ ಮರದ ಕೆಳಗೆ ಸುಟ್ಟು ಹಾಕ್ಬಿಡ್ತಾನೆ. ಈ ರೀತಿಯಾಗಿ ಕೆಟ್ಟ ಸಾವನ್ನು ಪಡೆದಂಥ ಮಹಿಧ್ವಜ ರಾಜ ಪಿಶಾಚಿ ಆಗಿಬಿಡ್ತಾನೆ. ಅದೇ ಗಿಡದ ಮೇಲೆ ಕುಳಿತು ಜನರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿಬಿಡ್ತಾನೆ. ಹೀಗಿರಬೇಕಾದ್ರೆ ಒಮ್ಮೆ ಅದೇ ಮಾರ್ಗವಾಗಿ ಧೂಮ್ರ ಅನ್ನುವ ಋಷಿಗಳು ಹೋಗ್ತಿರ್ತಾರೆ. ಅವರಿಗೆ ಆ ಪಿಶಾಚಿ ಯಾರು, ಏನು, ಅವನಿಗೆ ಯಾಕೆ ಗತಿ ಬಂದದ ಎಲ್ಲವನ್ನ ಅವರು ತಮ್ಮ ತಪಶಕ್ತಿಯಿಂದ ಕಂಡುಕೊಳ್ತಾರೆ. ಆಗ ಅವ್ರಿಗೆ ಬಹಳನೇ ಕೆಟ್ಟ ಅನ್ನಿಸ್ತದೆ. ಅವರು ಅಲ್ಲಿಯೇ ತಂಗಿಬಿಡ್ತಾರೆ. ಇವತ್ತೊಂದು ದಿವಸ ನಾನು ಇಲ್ಲಿಯೇ ಇದ್ದು ಮಾರನೇ ದಿವಸ ಬರುವಂಥ ಅಪರ ಏಕಾದಶಿಯನ್ನು ಮಾಡಿ ಆತನಿಗೆ ಮುಕ್ತಿಯನ್ನು ಕೊಡಿಸ್ಬೇಕು ಅಂಥೇಳಿ ಆ ಅಶ್ವತ್ಥ ಮರದ ಕೆಳಗಿನೇ ಅವತ್ತು ರಾತ್ರಿಯನ್ನು ಕಳೆದು ಮಾರನೇ ದಿವಸ ಅಪರ ಏಕಾದಶಿಯನ್ನು ಅತ್ಯಂತ ನಿಷ್ಠೆ ಶ್ರದ್ಧೆಯಿಂದ ಮಾಡಿ ಭಗವಂತನಲ್ಲಿ ಅನನ್ಯವಾಗಿ ಬೇಡಿಕೊಂಡು ಮಾರನೇ ದಿವಸ ದ್ವಾದಶಿ ದಿವಸ ಒಟ್ಟು 3 ದಿವಸ ಏಕಾದಶಿ ವ್ರತವನ್ನು ಮಾಡಿ ಆ ಎಲ್ಲ ಏಕಾದಶಿಯ ಪುಣ್ಯದ ಫಲವನ್ನು ಆ ಮಹಿಧ್ವಜನಿಗೆ ಧಾರೆ ಎರೀತಾರೆ. ಆಗ ಆ ಮಹಿಧ್ವಜ ಪಿಶಾಚಿ ರೂಪದಿಂದ ಮುಕ್ತಿಯನ್ನು ಹೊಂದಿ ವಿಷ್ಣು ಲೋಕವನ್ನು ಪಡಿತಾನಂತೆ. ಹೀಗಾಗಿ ಈ ಒಂದು ಏಕಾದಶಿಗೆ ಬಹಳನೇ ಮಹತ್ವದ. ಇನ್ನು ನಿಮ್ಮ ಪೂರ್ವಜರಲ್ಲಿ ಕೂಡ ಯಾರಾದರೂ ಈ ಕೆಟ್ಟ ಒಂದು ಜನ್ಮದಿಂದ ನರಳ್ತಾ ಇರ್ಬೋದು. ಅವರೇನಾದರೂ ತಪ್ಪು ಮಾಡಿದರೆ, ಯಾಕಂದರೆ ಎಲ್ಲ ಒಂದು ಪೂರ್ವಜರು ಒಳ್ಳೆಯವರೇ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರು ಬ್ರಹ್ಮಹತ್ಯಾ ದೋಷವನ್ನು ಪಡ್ಕೊಂಡಿದ್ರೆ, ಪರಸ್ತ್ರೀ ಮೋಹದಿಂದ ಸತ್ತಿದ್ರೆ,
ಅವರಿಗೆ ಸುಳ್ಳು ಸಾಕ್ಷಿಯಿಂದ ಸತ್ತಿದ್ರೆ, ಮೋಸ ಮಾಡಿದರೆ, ಯಾರಾದರೂ ಮೋಸ ಮಾಡಿ ಸತ್ತಿದ್ರೆ, ಸುಳ್ಳು ಹೇಳಿ ಸತ್ತಿದ್ದರೆ, ಅನ್ಯತಾವಾದದಿಂದ ಅಥವಾ ಭಕ್ಷಣದಿಂದ ಅಂತ ಹೇಳ್ತೇವೆ. ಈ ರೀತಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿ ಸತ್ತಿದ್ರೆ ಅವ್ರಿಗೆ ಮೋಕ್ಷ ಸಿಗುವುದಿಲ್ಲ. ಆಗ ಅವರು ಪಿಶಾಚಿ ರೂಪದಲ್ಲಿ ನರಳಲಿಕ್ಕೆ ಶುರು ಮಾಡ್ತಾರೆ. ಅವರ ನರಳಾಟದಿಂದ ಏನಾಗ್ತದೆ, ನಮ್ಮ ಒಂದು ಮನೆತನವೂ ಕೂಡ, ನಮ್ಮ ಕುಲವೂ ಕೂಡ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ತೇವೆ. ಇನ್ನು ಕೆಲವರು ದುಷ್ಟ ಯೋನಿಗಳಲ್ಲಿ ಜನಿಸಿರ್ಬೋದು. ಯಾಕಂದರೆ ಅವ್ರು ಮಾಡಿದ ಪಾಪ ಕರ್ಮಗಳಿಂದ ಅವರು ನರಳ್ತಾ ಇದ್ರೂ ಕೂಡ ಆ ನರಳಾಟ ನಮ್ಮ ಒಂದು ಕುಟುಂಬದ ಮೇಲೆ ಬೀಳ್ತದೆ. ಅದಕ್ಕಾಗಿ ಅವರಿಗೆ ಮೋಕ್ಷವನ್ನು ಕರುಣಿಸುವುದು ನಮ್ಮ ಒಂದು ಕರ್ತವ್ಯ ಕೂಡ ಇರ್ತದೆ. ಹೀಗಾಗಿ ನಾವು ಈ ಏಕಾದಶಿಯನ್ನು ಅನನ್ಯ ಭಕ್ತಿಯಿಂದ ಆಚರಣೆಯನ್ನು ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ಭಗವಂತನಲ್ಲಿ ಮುಕ್ತಿಯನ್ನು, ನನ್ನ ಒಂದು ಪೂರ್ವಜರಿಗೆ ಮುಕ್ತಿಯನ್ನು ಕೊಡುವಂತ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಅವ್ರಿಗೆ ಮುಕ್ತಿ ಪ್ರಾಪ್ತಿಯಾಗ್ತದೆ. ಆಗ ನಿಮ್ಮ ಕುಟುಂಬ ಕೂಡ ಏಳ್ಗೆಯನ್ನು ಹೊಂದುತ್ತದೆ. ಈ ವ್ರತ ಆಚರಣೆಯಿಂದ ಏನು ವೈಶಾಖ ಮಾಸದ ಏಕಾದಶಿ ಆಚರಣೆಗೆ ಎಷ್ಟು ಫಲ ಅದ ಅಂದ್ರೆ, ಪುಷ್ಕರ ಕ್ಷೇತ್ರದಲ್ಲಿ 3 ಬಾರಿ ಸ್ನಾನ ಮಾಡಿದ ಫಲ ಸಿಗ್ತದೆ. ಗಂಗೆಯಲ್ಲಿ ಮಿಂದು ಪಿಂಡ ಪ್ರದಾನ ಮಾಡಿದ ಪುಣ್ಯ ಲಭಿಸ್ತದಂತ. ಸೂರ್ಯ ಮಕರದಲ್ಲಿದ್ದಾಗ ಪ್ರಯಾಗದಲ್ಲಿ ಸ್ನಾನ ಮಾಡಿದ ಫಲ ಸಿಗ್ತದೆ. ಮಾಘ ಸ್ನಾನ ಫಲ ಸಿಗ್ತದೆ. ಈ ರೀತಿಯಾಗಿ ಏಕಾದಶಿಗೆ ಅತ್ಯಂತ ಫಲಗಳಿರ್ತದೆ. ಈ ಏಕಾದಶಿ ಪ್ರತಿ ಸಲ ಹೇಳಿದಾಗೆ 3 ದಿವಸದ ಒಂದು ವ್ರತ ಅಂತ ಹೇಳ್ತೇವೆ. ಅಂದರೆ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಒಂದು ಸಂಕಲ್ಪದ ಹೇಳ್ತೀನಿ, ಸಂಕಲ್ಪಪೂರ್ವಕವಾಗಿ ಏಕಾದಶಿ ಆಚರಣೆ ಮಾಡ್ತೀನಿ ಅಂತ ಹೇಳಿ 3 ದಿನ ವ್ರತವನ್ನು ಮಾಡ್ತೀನಿ. ನಿನ್ನ ಅನುಗ್ರಹ ನಂಗೆ ಬೇಕು ಅಂತ ಬೇಡ್ಕೊಳ್ಬೇಕು. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ. ಅಂದರೆ ಈ ದಿವಸ ನಾನು ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ, ಅಂದರೆ ರಾತ್ರಿ ಊಟ ಇರೋದಿಲ್ಲಲ್ಲ, ಇವತ್ತಿನಿಂದಲೇ ಏಕಾದಶಿ ವ್ರತ ಆಚರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ. ಈ ನನ್ನ ವ್ರತಕ್ಕೆ ಯಾವುದೇ ಅಡ್ಡಿಯೋ ಬಾರದಂತೆ ನೀನು ಕಾಪಾಡು ಅಂತ ಬೇಡ್ಕೊಳ್ಳೋದೆ ಈ ಒಂದು ದಶಮಿ ಸಂಕಲ್ಪ. ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಬಂದ ತಕ್ಷಣ ನೀವು ನಿರಾಹಾರ ಉಪವಾಸ ಮಾಡ್ತಿದ್ರೆ, ಅಥವಾ ನೀವು ಯಾವ ಥರದ ಏಕಾದಶಿ ಉಪವಾಸ ಮಾಡ್ತೀರೋ ಅದನ್ನು ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ನಮಸ್ಕಾರ ಮಾಡ್ತಿರಲ್ಲ ಅವಾಗ ಹೇಳ್ಕೊಳ್ಬೇಕು. ಏಕಾದಶಾಂ ನಿರಾಹಾರ ಸ್ಥಿತ್ವಾ ಹನಿ ಪರೇಹ್ಯಂ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ. ಅಂದರೆ ಈ ದಿನ ಏಕಾದಶಿ ದಿವಸ ನಾನು ಈ ರೀತಿಯಾಗಿ ಉಪವಾಸ ಮಾಡ್ತೀನಿ. ನೀನು ನಿರಾಹಾರ ಅಂತ ಅಂದ್ಕೊಂಡಿದ್ರೆ ನಿರಾಹಾರದಿಂದ ಉಪವಾಸ ಮಾಡ್ತಾ ಇದ್ದೇನೆ, ಅಥವಾ ಈ ರೀತಿಯಾಗಿ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ನೀವು ಹೇಳ್ಕೊಳ್ಬೇಕು. ಬೆಳಗ್ಗೆ ಎದ್ದು ಇವತ್ತಿನ ಸಂಕಲ್ಪ ಅಂತಂದರೆ ಪೂಜೆ ಮಾಡಬೇಕಾದ್ರೆ ಬೇರೆ ಸಂಕಲ್ಪದ ಹೇಳ್ಕೊಡ್ತೀನಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಮುಂದೆ ಇವತ್ತಿನ ದಿವಸ ಶುರುವಾಗ್ತಾ ಇದೆ, ಅದಕ್ಕಾಗಿ ಈ ರೀತಿ ಉಪವಾಸ ಏಕಾದಶಿ ಉಪವಾಸವನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀನು ನನಗೆ ಆಸರೆ ಆಗು ಅಂತ ಬೇಡ್ಕೊಳ್ಳೋದೇ ಈ ಏಕಾದಶಿ ಅಂದರೆ ಬೆಳಗಿನ ಸಂಕಲ್ಪ. ಇನ್ನು ದ್ವಾದಶಿ ಮಾರನೇ ದಿವಸ ಸಂಕಲ್ಪ ಇರ್ತದೆ. ಅಜ್ಞಾನ ತಿಮಿರಾಂಧಸ್ಯ ವ್ರತಾನಾನೇವ ಕೇಶವ ಪ್ರಸೀದ ಸುಮುಖೋನಾಥ ಜ್ಞಾನ ದೃಷ್ಟಿ ಪ್ರದೋಭವ ಅಂಥೇಳಿ. ಅಂದರೆ ಅಜ್ಞಾನ ಅನ್ನುವ ಕತ್ತಲೆಯಿಂದ ನನಗೇನು ತಿಳಿಯದು ಅಂಥದ್ರಲ್ಲಿ ನಾನು ಮಾಡಿದಂಥ ಈ ಏಕಾದಶಿ ವ್ರತ ಆಚರಣೆಯಿಂದ ನೀನು ಪ್ರಸನ್ನನಾಗು, ನನ್ನಲ್ಲಿ ಜ್ಞಾನ ದೃಷ್ಟಿಯನ್ನು ಕೊಡು, ಭಗವಂತನನ್ನು ಅರಿಯುವಂಥ ಜ್ಞಾನ ದೃಷ್ಟಿ ನನಗೆ ಕರುಣಿಸು ಅಂತ ಬೇಡ್ಕೊಳ್ಳೋದು. ಆ ದಿನ ಬೆಳಗ್ಗೆ ಎದ್ದು ಆ ರೀತಿ ಬೇಡ್ಕೊಂಡ ಮೇಲೆ ಅಡುಗೆ ಎಲ್ಲ ಮಾಡಿ ನೈವೇದ್ಯ ತೋರಿಸಿ ಪೂರ್ಣ ಏಕಾದಶಿ ವ್ರತ ಮುಗೀತಪ್ಪ, ಪ್ರದಕ್ಷಿಣ ನಮಸ್ಕಾರ ಎಲ್ಲ ಆದಮೇಲೆ ಭಗವಂತನಿಗೆ ಕೈ ಮುಗಿದು ಬೇಡ್ಕೋಬೇಕು. ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ. ಅಂದರೆ ಏಕಾದಶಿ ಉಪವಾಸ ಮಾಡೇನಿ, ದ್ವಾದಶಿ ಪಾರಣೆ ಮಾಡೇನಿ, ಈ ಏಕಾದಶಿ 3 ದಿನ ವ್ರತವನ್ನು ನಾನು ಮಾಡೇನಿ, ಇದರಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಆ ತಪ್ಪುಗಳನ್ನು ಕ್ಷಮಿಸು ಭಗವಂತ. ಆ ಒಂದು ಏನು ನಾನು ಮಾಡಿದಂಥ 3 ದಿವಸದ ಈ ವ್ರತದಿಂದ ನನಗೆ ಪುಣ್ಯವನ್ನು ಸಿಗಲಿ ಅಂತ ಬೇಡ್ಕೊಳ್ಳೋದೇ ಇದು ಸಂಕಲ್ಪ. ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗನೆ ಏಳಬೇಕು, ಎದ್ದು ಸ್ನಾನವನ್ನು ಮಾಡ್ಕೊಳ್ಬೇಕು, ನಿತ್ಯ ಕರ್ಮಗಳನ್ನು ಮಾಡ್ಕೊಳ್ಬೇಕು. ಕಸ ಹೊಡಿಕೊಳ್ಬೇಕು, ನೆಲ ಒರೆಸ್ಕೊಳ್ಬೇಕು, ಅಂಗಳಕ್ಕೆ ನೀರು ಹಾಕಿ ಬರಬೇಕು, ಸ್ವಚ್ಛ ಎಲ್ಲ ಮಾಡಿಕೊಂಡು ಇನ್ನೇನು ಮನೆ ಮಂದಿಗೆ ಅವ್ರಿಗೇನು ಮಕ್ಕಳವರು ಸ್ಕೂಲದು ಹೋಗ್ತಿದ್ರೆ ಅವ್ರಿಗೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು, ಅಥವಾ ಆಫೀಸ್ಗೆ ಹೋಗ್ತಿದ್ರೆ. ನಾಳೆ ರವಿವಾರದ ಅದೇನು ಪ್ರಶ್ನೆ ಇಲ್ಲ, ಆದರೂ ಕೂಡ ನಮ್ಮ ಪೂಜೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಗಂಡ ಮಕ್ಕಳು ಹಸ್ಕೊಂಡಿರಬಾರ್ದು. ಆ ರೀತಿಯಾಗಿ ಮಕ್ಕಳಿಗೂ ಗಂಡಗನಿಗೂ ಎಲ್ಲರಿಗೂ ಮಾಡಿಟ್ಟು ನಂತರ ನಾವು ಭಗವಂತನ ಮುಂದೆ ಕೂಡಬೇಕು.
ಆ ರೀತಿಯಾಗಿ ಮತ್ತು ರಂಗವಲ್ಲಿ 10 ಶಂಖ 10 ಚಕ್ರವನ್ನು ಹಾಕ್ಕೊಳ್ಬೇಕು. ಭಗವಂತನ ಫೋಟೋ ಯಾವುದಿರ್ತದೋ ಅಲ್ಲಿನೇ ಶ್ರೀ ತ್ರಿವಿಕ್ರಮಾಯ ನಮಃ ಅಂಥೇಳಿ ಆ ಭಗವಂತನನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು. ಅದಕ್ಕಿಂತ ಮುಂಚೆ ಮೊದಲು ಸಂಕಲ್ಪ ಇರ್ತದೆ, ಹೇಳ್ತೀನಿ ಕೇಳಿಬಿಡ್ರಿ. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ವಿದ್ಯಾರ್ಥ್ಯಂಚ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಮುದ್ದೇಶ್ಯ ಯಥಾಶಕ್ತಿ ಯಥಾಜ್ಞಾನೇನ ವೈಶಾಖಮಾಸ ಕೃಷ್ಣಪಕ್ಷ ಏಕಾದಶಿ ನಿಮಿತ್ಯ ಶ್ರೀ ತ್ರಿವಿಕ್ರಮ ದೇವತಾ ಪ್ರತ್ಯಧಿದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ನೀರು ಹಾಕ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೋಫಸಾರ್ವಕ್ಷಂ ಉಮಾಸ್ತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಧ್ಯಾನಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭುವರಂ ಸರ್ವಲೋಕೈಕನಾಥಂ ಅಂಥೇಳಿ ಧ್ಯಾನವನ್ನು ಮಾಡಿಕೊಂಡು ನಂತರ ಆಹ್ವಾನ ಆಸನ ಆಮೇಲೆ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತಂಗೆ ಆಚಮನೀಯಂ ಸಮರ್ಪಯಾಮಿ ಎಲ್ಲವನ್ನು ಮಾಡಿ ನಂತರ ಗೆಜ್ಜೆ ವಸ್ತ್ರವನ್ನು 20+2 ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ನಂತರ ತುಳಸಿಯನ್ನು ಇರಿಸಬೇಕು. ವಿಷ್ಣು ಅಷ್ಟೋತ್ರ ವಿಡಿಯೋ ಕೆಳಗೆ ಹಾಕಿರ್ತೀನಿ. 1 ತುಳಸಿ ಹಿಡ್ಕೊಂಡು ವಿಷ್ಣು ಅಷ್ಟೋತ್ರ ಹೇಳಿ ತುಳಸಿ ಇರಿಸಿದರೆ ಸಾಕು. ಇನ್ನು ವಿಷ್ಣು ಸಹಸ್ರನಾಮ ಹೇಳ್ಬೋದು. ಭಗವಂತನಿಗೆ ಅನನ್ಯವಾಗಿ ಬೇಡ್ಕೊಳ್ಬೇಕು. ಒಂದು ವಿಶೇಷವಾದ ಸ್ತೋತ್ರ ಆ ಸ್ತೋತ್ರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಸ್ತೋತ್ರದಿಂದ ನಿಮ್ಮ ಒಂದು ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸು ಅಂತ ಹೇಳಿಕೊಳ್ಳೋದೇ ಆ ಸ್ತೋತ್ರದ ಒಂದು ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.